ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಪು ಮಲ್ಕೊಂಡಿದ್ದಾನೆ. ಯಾಕೋ ಇವತ್ತು ಬೆಳಿಗ್ಗೆ ತಿಂಡಿ ರವೆ ದೋಸೆ ಮಾಡ್ಕೊಂಡಿದ್ರು. ಅವ್ನು ಯಾಕೋ ತಿನ್ನಲಿಲ್ಲ, ತಿಂಡಿನ ಇಷ್ಟನೇ ಪಡಲಿಲ್ಲ. ಅವ್ನು ರವೆ ದೋಸೆನ ತಿಂತಾ ಇದ್ದ. ಬಟ್ ಇವತ್ತು ಯಾಕೋ ಸ್ವಲ್ಪ ಒಂದು 3 ಸಲ ಹಾಕ್ಸ್ಕೊಂಡ ಅಷ್ಟೇ, ಆಮೇಲೆ ತಿನ್ನಲಿಲ್ಲ. ಸೊ ಈಗ ಅವ್ನು ಎದ್ದೇಳೋ ಅಷ್ಟರಲ್ಲೇ ಅವನಿಗೆ ಇವತ್ತು ಸ್ವಲ್ಪ ಬೇಗನೆ ಊಟ ಕೊಡಬೇಕು. ಪಾಪ ಹೊಟ್ಟೆ ಹಸ್ವಾಗಿರುತ್ತಲ್ವ. ಏನೂ ತಿಂದಿಲ್ಲ. ಅವ್ನು ಬೆಳಿಗ್ಗೆ ಹಾಲು ಕುಡ್ಕೊಂಡು ಹಂಗೆ ಮಲಗಿಬಿಟ್ಟಿದ್ದಾನೆ ಸ್ನಾನ ಮಾಡಿಕೊಂಡು. ಇವಾಗ ಅವನಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪಾಲಕ್ ಸೊಪ್ಪಿದೆ, ಅದರಲ್ಲೇ ಏನಾದರೂ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಎಲೆಕ್ಷನ್ ಕೌಂಟಿಂಗ್ ಬೇರೆ. ಸಖತ್ ಕ್ಯೂರಿಯಾಸಿಟಿ ಇದೆ ಯಾರು ಬರ್ತಾರೆ ಅಂತ. ಅಫ್ಕೋರ್ಸ್ ನಮ್ಮ ನಗರ ಮಾತ್ರ ಕಾಂಗ್ರೆಸ್ಸೇ ಬರೋದು ಪಕ್ಕ. ಗೆದ್ದರು ಸೋದರು ಎದ್ರು ಬಿದ್ದರು ನಾವು ಮಾತ್ರ ಫ್ಯಾಮಿಲಿ ಕಾಂಗ್ರೆಸ್ಸೇನೆ. ಸೊ ನಮಗೆ ಇಷ್ಟೊಂದು ಕ್ಯೂರಿಯಾಸಿಟಿ ಇದೆ ಅಂದರೆ ಪಾಪ ಎಲೆಕ್ಷನ್ ನಿಂತಿರೋರಿಗೆ ಇನ್ನು ಹೆಂಗೆ ಆಗಿರ್ಬೇಕಲ್ವ, ಒಳಗಡೆ ತಕ 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 ಅಂತಿರುತ್ತೆ. ಓಕೆ, ಇಲ್ಲಿ ನೋಡೋಣ ಯಾವ್ದು ಬರುತ್ತೆ. ಏನೋ ಒಟ್ಟಿನಲ್ಲಿ ಜನಗಳಿಗೆ ಒಳ್ಳೇದಾದರೆ ಸರಿ. ಓಕೆ, ನಾನು ಎದ್ಬಿಟ್ಟೆ ಹೇಳು, ನಾನು ಎದ್ಬಿಟ್ಟೆ. ಹಾಂ, ಚಾಮರಾಜನಗರದಲ್ಲಿ BJP ಹಬ್ಬ. ಸುನಿಲ್ ಬೋಸ್ ಜಯಬೇರಿ. ಎದ್ಬಿಟ್ಟೆ ನಾನು ಏನಮ್ಮ. ನಾನಿನ್ನು ನಿಕ್ಕರ್ ಹಾಕ್ಕೊಂಡಿಲ್ಲ, ಹಂಗೆ ಮಲಗಿದ್ದೆ. ತಲೆ ಬಾಚ್ಕೊಂಡಿಲ್ಲ, ಹಂಗೆ ಮಲಗಿದ್ದೆ. ನಾನಿನ್ನು ಉಪ್ಪು ಅಂದ್ಕೊಂಡಿದ್ದೀನಿ. ಇಲ್ಲಿ ಹೆಸರುಬೇಳೆ, 1 ಸ್ಪೂನ್ ಹೆಸರುಬೇಳೆ ಮತ್ತು 1 ಸ್ಪೂನು ಅಕ್ಕಿ ನಾನು ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಏನದು ಪಾಲಕ್ ಸೊಪ್ಪನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಾಡೋಣ ಬನ್ನಿ. ಸ್ಪಿನಚ್ ಕಿಚಡಿ ಇವತ್ತು ನಾನು ಮಾಡ್ತಾ ಇರೋದು ನಮ್ಮ ಪುಟಾಣಿಗೆ. ಇವಾಗ ನಾನು ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಸಾಸಿವೆ, ಅದಾದಮೇಲೆ ಸ್ವಲ್ಪ ಜೀರಿಗೆ ಇಷ್ಟು ಹಾಕಿ ಚಿಟಪಟ ಮಾಡಿ ಅದನ್ನು, ಅದಾದ ನಂತರ ಸೊಪ್ಪು ಅದನ್ನು ಫ್ರೈ ಮಾಡ್ಕೊಂಬಿಡ್ತೀನಿ. ಸೊಪ್ಪನ್ನ ನಾನು ಹೇಳಿಲ್ವಾ ಗೈಸ್, ನಮ್ಮ ಚಾಮರಾಜನಗರ ಮಾತ್ರ ಕಾಂಗ್ರೆಸ್ಸೇ ಬರೋದು ಅಂತ. ಕಾಂಗ್ರೆಸ್ಸೇ ಬಂತು. ಹೀಗೆ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಏನು ಮಾಡ್ತೀನಿ ಅಂದರೆ ಅಕ್ಕಿ ಬೇಳೆ ನೀರು ಹಾಕ್ಕೊಂಬಿಡ್ತೀನಿ. ಇದಾದಮೇಲೆ ನಾನು ಹೆಸರು ಬೇಳೆ ಅಕ್ಕಿ ಹಾಕ್ಕೊತೀನಿ. ನೀವು ಇಲ್ಲಿ ಹೆಸರು ಬೇಳೆನೇ ಹಾಕಬೇಕು ಅಂತ ಏನಿಲ್ಲ, ಮೂಂಗ್ ದಾಲ್ ಹಾಕ್ಕೋಬೋದು, ತೊಗರಿಬೇಳೆ ಹಾಕ್ಕೋಬೋದು, ನಿಮ್ಮ ಇಷ್ಟ. ಯಾವ ಕಾಳು ಬೇಕಾದರೂ ನೀವು ಹಾಕ್ಕೋಬೋದು. ಕ್ವಾಂಟಿಟಿ ನಿಮ್ಮ ಇಷ್ಟ. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವನಿಗೆ ಅಷ್ಟೇ ಸಾಕು, ನಾನು ಅಷ್ಟೇ ತಿನ್ನೋದು ಇವನು. ನೆಕ್ಸ್ಟ್ ನಾನು ಇದಕ್ಕೆ 1 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊತೀನಿ. ನೆಕ್ಸ್ಟ್ ಸ್ವಲ್ಪ ಟರ್ಮರಿಕ್ ಪೌಡರ್, ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಈಗ ನೀರು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಅದಾದಮೇಲೆ ನಾನು ಇದಿಷ್ಟು ಉಪ್ಪು ಹಾಕ್ಕೊಂಬಿಡ್ತೀನಿ, ಉಪ್ಪು ಹಾಕಿ ಇದು ಸ್ವಲ್ಪ ಬಿಸಿ ಆದಮೇಲಿಂದ ನೆಕ್ಸ್ಟ್ ನಾನು ಮುಚ್ಚಳ ಮುಚ್ಚಿ ಒಂದು 3 ವಿಜಿಲ್ ಕೂಗಿಸ್ಕೊಂಬಿಡ್ತೀನಿ. ಅಷ್ಟಾದರೆ ಸ್ಪಿನಚ್ ಕಿಚಡಿ ರೆಡಿ. ಬಾದಾಮಿ ತಿಂದರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತಾರೆ. ನಾನು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಬಾದಾಮಿ ತಿನ್ನೋದೇ ಮರ್ತುಬಿಡ್ತಾಯಿದ್ದೀನಿ. ಇದು ನನ್ನ ಕತೆ. ಈ ಅಪ್ಪ ಎಷ್ಟು ಮರ್ಕುಳಿ ಆಗ್ಬಿಟ್ಟಿದ್ದೀನಿ ಅಂದರೆ ನಾನು ಬರ್ತಾ ಪಾಪುಗೆ ಬಿಸಿನೀರು ಇಡ್ತೀನಿ ಒಲೆ ಮೇಲೆ, ಅದನ್ನು ಆಫ್ ಮಾಡೋದೇ ಇಲ್ಲ, ಮರ್ತ್ಬಿಟ್ಟಿರ್ತೀನಿ. ಅದು ಏನು ಕೊತ ಅದು ಅದ್ರಲ್ಲಿ ಸ್ವಲ್ಪ ಹಂಗೆ ಆವಿ ಆಗಿಬಿಟ್ಟಿರುತ್ತೆ. ಆವಾಗ ಹೋಗ್ತೀನಿ ಆಫ್ ಮಾಡೋದಕ್ಕೆ. ಅದು ಆಫ್ ಮಾಡೋಕ್ಕಂತ ಹೋಗಲ್ಲ, ಬೇರೆ ಏನೇನಕ್ಕೂ ಹೋಗಿರ್ತೀನಿ. ಅವಾಗ ನೋಡ್ಬಿಟ್ಟು ಆಫ್ ಮಾಡಿರ್ತೀನಿ. ಹೀಗೆ 3 ದಿವಸದಲ್ಲಿ ನಾನು ಏನು ಮಾಡಿದ್ದೆ ಅಂದರೆ
ಪಾಪುಗೆ ಬಾದಾಮಿ ತಗೊಳ್ಳೋಣ ಅಂದ್ಬಿಟ್ಟು ಫ್ರೀಝರ್ದು ಡೋರ್ ಓಪನ್ ಮಾಡಿದ್ದೀನಿ. ಡೋರ್ ಕ್ಲೋಸ್ ಮಾಡೇ ಇಲ್ಲ, ಹಂಗೆ ಬಿಟ್ಬಿಟ್ಟಿದ್ದೀನಿ. ಅದು ಎಷ್ಟೆಷ್ಟೊತ್ತವರೆಗೂ ಓಪನ್ ಇತ್ತು ಅದು. ಅಯ್ಯೋ ದೇವ್ರೆ, ಇದು ನನ್ನ ಕತೆ. ಇಷ್ಟು ಮರವು ನನಗೆ ಇದು ಅಂತಲ್ಲ, ಪ್ರತಿಯೊಂದು ಸಿಕ್ಕಾಬಟ್ಟೆ ಮರಿತೀನಿ. ಪಾಪು ಬಟ್ಟೆ ಒಣಗಾಕ್ತೀನಿ, ಮಳೆ ಬರಾಗ ಎತ್ಕೋಬೇಕು ಅಂತ ಅದೇನು ಕಾಮನ್ ಸೆನ್ಸ್ ಅಲ್ವ ಅದು, ಅದನ್ನು ಮರಿತೀನಿ ನಾನು. ಸೊ ಇವಾಗ ಸ್ಪಿನಚ್ ಕಿಚಡಿ ರೆಡಿಯಾಗಿದೆ. ನಾನು ಇದಕ್ಕೆ ಮತ್ತೆ ತುಪ್ಪ ಏನು ಹಾಕಕ್ಕೆ ಹೋಗಲ್ಲ, ಯಾಕಂದರೆ ಆವಾಗಲೇ ಫ್ರೈ ಮಾಡಬೇಕಾದ್ರೆ ತುಪ್ಪ ಹಾಕಿದ್ನಲ್ವ, ಹಾಗಾಗಿ ಮತ್ತೆ ನಾನೇನು ಹಾಕಕ್ಕೆ ಹೋಗಲ್ಲ, ಹಾಗೆ ಕೊಡ್ತೀನಿ. ಇಲ್ಲೊಬ್ಬರು ಪೇಪರ್ ಕಿತ್ತಾಕ್ತಾ ಕೂತಿದ್ದಾರೆ. ಅದೇನು ಮಾಡ್ತಪ್ಪ ನಿಂಗೆ ಪಾಪ? ಪುನರ್ವ ಲೋ ಪುನರ್ವ, ಪೇಪರ್ ಏನು ಮಾಡ್ತು ನಿಂಗೆ? ಉಪ್ಪು ಅಂದ್ಕೊಂಡು ಅಯ್ಯೋ ಏಯ್ ಏಟ್ ಕೊಡ್ತೀನಿ ಪುನಃ. ನಿಮ್ಮಮ್ಮ ಊಟ ಕೊಟ್ಟಿಲ್ವ ನಿಂಗೆ? ಕೊಡು ಜಾಣ, ಕೊಡಪ್ಪ. ತೇಗಿ ಬಂಗಾರಿ. ಥೂ, ಏನು ಮಾಡ್ತಿದ್ಯಾ? ಅವನಿಗೆ ಈಗ ಸೈಡಲ್ಲೆಲ್ಲ ಅಲ್ಲಿ ಬರೋಕ್ಕೆ ಶುರುವಾಗಿದೆ. ಸಿಕ್ಕಿದ್ದೆಲ್ಲ ಹಿಂಗೆ ಕಚ್ಚಕ್ಕೆ ಹೋಗ್ತಿದ್ದಾನೆ. ಆವಾಗಲೂ ನಿಂತ್ಕೊಂಡು ಅಲ್ಲಿ ಗ್ರಿಲ್ಸ್ ಹತ್ರ ನಿಂತ್ಕೊಂಡು ಗ್ರಿಲ್ಸ್ ಕಚ್ಚಕ್ಕೆ ಹೋಗಿದ್ದಾನೆ. ಅಷ್ಟು ದಿವಸದಿಂದ ಅವನು ಇದೊಂದು ಮುಟ್ಟಿರಲಿಲ್ಲ, ಇವತ್ತು ಅದನ್ನು ಮುಟ್ಟಿದ. ಫೋಟೋ ಎಲ್ಲ ಕೆಳಗಡೆ ಎತ್ತಾಕಿ ಆಟ ಆಡ್ತಾ ಕೂತಿದ್ದ. ಬಂತು 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 ಬಂತು. ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ, ಇಲ್ವಾ ಇಲ್ವಾ. ವಾ, ದೇವಸ್ಥಾನಕ್ಕೆ ಹೋಯ್ತಾ ಇರೋದು. ಹಾಂ, ಹಿಂದೆ ಬಾ. ಹ್ಞೂ ನಡಿ, ಆ ಕಡೆ ನಡಿ, ಅಲ್ಲಿ ಅಲ್ಲಿ ಅಲ್ಲಿ. ಈ ಕಡೆ ಬರೋ. ಅಲ್ಲಿ ಅಲ್ಲಿ ಏನಪ್ಪ ಅಲ್ಲಿ? ಹಾಂ, ನೋಡು ನೋಡು, ಮತ್ತೆ ಎಲ್ಲೆಲ್ಲ ಹೋಗೋದ. ಬೀಳ್ತೀಯ ಬೀಳ್ತೀಯ ಬೀಳ್ತೀಯ. ನಾಯಿ ಬಂದಿತ್ತು. ನಾಯಿ ನೋಡ್ಬಿಟ್ಟು ಅಂತ ಕೂಗ್ತಿದ್ದ. ಇವನು ಕೂಗ್ತಿರೋದು ನೋಡಿ ಪಾಪ ಅದೇ ವಾಪಸ್ ಹೊಟ್ಟೋಯ್ತು. ಹತ್ರ ಒಂದು ಕಚ್ಚಿಬಿಡೋದು ಅಂತ ನಂಗೆ ಬೇರೆ ಭಯ ಆಯಿತು. ಸದ್ಯ ಅದೇ ಹೊಟ್ಟೋಯ್ತು ಆಮೇಲೆ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.